स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಭಾರತೀಯ ಜನತಾ ಪಕ್ಷದೊಳಗೆ 3 ವರ್ಷಕ್ಕೊಂದು ಬಾರಿ ನಮ್ಮ ಜವಾಬ್ದಾರಿಯನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಅದು ಜವಾಬ್ದಾರಿಯನ್ನು ಹಂಚಿಕೆ ಮಾಡ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು ಒಂದು ಪ್ರಕ್ರಿಯೆ. ಹೀಗಾಗಿ ಈಗಾಗಲೇ ರಾಜ್ಯಾಧ್ಯಕ್ಷದ ಆದ ಮೇಲೆ ಉಳಿದ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭಗೊಂಡದ. ಹೀಗಾಗಿ ನಂತರ ಇವತ್ತು ಜಿಲ್ಲೆಯ ಪದಾಧಿಕಾರಿಗಳ ಜವಾಬ್ದಾರಿಯನ್ನು ಹಂಚಿಕೆ ಮಾಡ್ತಕ್ಕಂಥದ್ದು, ತದನಂತರ ಮಂಡಲ, ಈ ರೀತಿ ಅದೊಂದು ಪ್ರೊಸೆಸ್. ಭಾರತೀಯ ಜನತಾ ಪಕ್ಷದ 3 ವರ್ಷಕ್ಕೊಂದು ಬಾರಿ ಏನು ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ಪಕ್ಷಗಳು ಹೆಂಗೆ ಆನುವಂಶಕ್ಕೆ ಇದ್ದೋರ ಇರುವುದಂತನ್ನುವಂಥದ್ದು ನಮ್ಮಲ್ಲಿ ಇಲ್ಲ. 3 ವರ್ಷಕ್ಕೊಂದು ಸರಿ ಅದು ಬದಲಾವಣೆ ಆಗ್ತಕ್ಕಂಥ ಅದೊಂದು ಪ್ರಕ್ರಿಯೆ. ಸಂಘಟನಾ ಶಕ್ತಿ ಯಾರ ಬಲ್ಲಿ ಅದ, ಯಾರು ಸಮಯ ಕೊಡಬಲ್ಲರು, ಅದೆಲ್ಲದರ ಬಗ್ಗೆ ಆಲೋಚನೆ ಮಾಡಿ ವರಿಷ್ಠರು ಒಂದು ತೀರ್ಮಾನ ಮಾಡಿರ್ತಾರೆ. ನಾವು 2024ಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕಂತನ್ನುವಂಥದ್ದು ಅದು ಜನರ ಬೇಕೇನೋ ಅದ, ನಮ್ಮ ಕಾರ್ಯಕರ್ತರ ಅಭಿಲಾಷೆ ಕೂಡ ಅದೇ ಅದ. ಹೀಗಾಗಿ ಅದರ ಅನುಸಾರವಾಗಿ ಯಾರ ಶಕ್ತಿ ಸಾಮರ್ಥ್ಯವನ್ನು ಅದನ್ನು ಬಳಸ್ಕೊಂಡು ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕಂತನ್ನುವಂಥ ಆಲೋಚನೆ ಮಾಡ್ಕೊಂಡು ತೀರ್ಮಾನ ಮಾಡಿರ್ತಾರೆ. ಅಲ್ಲ, ಕೆಲವೊಂದು ತೀರ್ಮಾನಗಳು ಆದ ಮೇಲೆ ಕೆಲವೊಂದಷ್ಟು ಪರ ಇರುವಂಥ ಸಣ್ಣ ಪುಟ್ಟ ಇರ್ತದೆ. ಅದು ಇದ್ದು ಅವು ಯಾವ ಹೇಳಿಕೆಗಳ ಬಗ್ಗೆನೂ ಈಗಾಗಲೇ ಪಕ್ಷದ ವರಿಷ್ಠ ಒಂದು ಸೂಚನೆ ಎಲ್ಲವೂ ಎಲ್ಲ ವರಿಷ್ಠರ ಗಮನಕ್ಕದ. ಯಾವುದ್ರ ಬಗ್ಗೆನೂ ಏನು 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 ನೀವು ಅಲ್ಲ, ಅದು ಯಾವುದ್ರ ಬಗ್ಗೆನೂ ನಮಗೆ ಏನೂ ಮಾತಾಡಬಾರ್ದು ಅಂತನ್ನುವಂಥ ಸೂಚನೆ ಅದ. ಯಾವುದ್ರ ಬಗ್ಗೆ ಎಲ್ಲನೂ ವರಿಷ್ಠ ಗಮನಿಸಿದ್ರೆ ಸೂಕ್ತ ಸಂದರ್ಭದಾಗ ಅವರೇ ಸೂಕ್ತ ತೀರ್ಮಾನ ಮಾಡ್ತಾರೆ. ನಾನು ಹೇಳ್ತೀನಿ ಸರ್, ಸೂಕ್ತ ಸಂದರ್ಭದಾಗ ಸೂಕ್ತ ತೀರ್ಮಾನಗಳನ್ನ ಅವರೇ ವರಿಷ್ಠ ಮಾಡ್ತಾರೆ. ಎಲ್ಲನೂ ಅವರೇ ಗಮನಿಸ್ತಾ ಇದ್ದಾರೆ. ಅಲ್ಲ, ಎಲ್ಲಾನು ಸಾಧಕ ಬಾಧಕ ಎಲ್ಲನೂ ಮ್ಯಾಲಿಯವರು ಅವರೆಲ್ಲ ಆಲೋಚನೆ ಮಾಡ್ತಾರೆ. ಅವು ಯಾವ ಮಾತುಗಳಿಗೂ ನೀವು ಉತ್ತರ ಕೊಡಬಾರ್ರಿ ಅಂತನ್ನುವಂಥರ ಬಗ್ಗೆ ಸೂಚನೆ. ಹೀಗಾಗಿ ನಾಳೆ ಅವ್ರು ಬಂದಾಗ ಅದ ಪ್ರಶ್ನೆ ಮಾಡಿ ಸರ್. ನೀವೇನಾದ್ರೂ ನಿರೀಕ್ಷೆ ಮಾಡಿದೀರಾ ಅಂತ? ಯಾವುದ್ರ ಬಗ್ಗೆನೂ ಯಾವುದನ್ನು ಬಹಿರಂಗವಾಗಿ ಏನೂ ಹೇಳಿಕೆ ಕೊಡಬಾರ್ದು ಅಂತ ಸೂಚನೆ ಅದ. ನಾನು ವೈಯಕ್ತಿಕ ನಿಲುವು ನಾನು ವರಿಷ್ಠರು ಮುಂದೆ ಅಲ್ಲ, ಪಾರ್ಟಿ ನಾ ಹೇಳ್ತೀನಲ್ರಿ, ನಾನು ವರಿಷ್ಠರು ಅಂತ ಹೇಳಿದ್ದೀನಿ. ವರಿಷ್ಠ ಅಲ್ಲ ಸರ್, ಈಗ ಒಂದ್ ಜಿಲ್ಲೆ ಜವಾಬ್ದಾರಿ ನಿಮ್ಗಿದೆ, ಮಾತ್ರ ಹುದ್ದೆ ಅದು. ಇಂಥದ್ರಲ್ಲಿ ಈಗ ಉತ್ತರ ಕೊಡೋ ಸ್ಥಾನದೊಳಗಿದ್ದೀರಿ, ನೀವು ನುಣುಚ್ಕೊಳ್ಳೋ ಸ್ಥಾನದೊಳಗಿಲ್ಲ. ಈಗ ನಿಮ್ಮ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ನಿಲುವು 40,000 ಕೋಟಿ ಹಗರಣಗಳ ಬಗ್ಗೆ ಏನ್ ಹೇಳ್ತೀರಿ? ಇದು ಎಲ್ಲದರ ಬಗ್ಗೆನೂ ನಾನು ಸೂಕ್ಷ್ಮವಾಗಿ ಅದನ್ನ ಹೇಳಿದೆ. ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷದ ಪತ್ರಿಕಾಗೋಷ್ಠಿ ಕರೆದಿರಿ ಅಂತ ಅಲ್ಲ, ಕೇಳಬಾರ್ದಂತೇನಿಲ್ಲ, ಕೇಳಿದ ತಪ್ಪು ಅಂತ ನಾನು ಹೇಳೋದಲ್ಲ. ಅದರ ಬಗ್ಗೆ ನಾವು ಗಮನಿಸ್ತಾ ಇದೀವಿ, ನೀವು ಯಾರು ಉತ್ತರ ಕೊಡಬಾರ್ದು ಅಂತ ಸೂಚನೆ ಅದ. ಹೀಗಾಗಿ ಅದ್ರ ಬಗ್ಗೆ ನಾ ಏನು ಮಾತಾಡೋದ್ರಿ. ಯಾವುದೇ ಹೇಳಿಕೆಗಳಿಗೆ ನಿಮ್ಗೆ ಉತ್ತರ ಕೊಡಬೇಡ ಅಂತ ಹೇಳಿದಾರೆ, ಯಾವುದ್ರ ಬಗ್ಗೆನೂ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಹೇಳಿದಾರೆ. ಹೇಳ್ಬಾರ್ದಾಗಿತ್ತು, ಹೇಳ್ಬೇಕಾಗಿತ್ತು. ಏನ್ ಸರ್? 40,000 ಕೋಟಿ ಹಗರಣ ಹೇಳ್ಬಾರ್ದಾಗಿತ್ತು, ಹೇಳ್ಬೇಕಾಗಿತ್ತು. ಅದನ್ನ ಏನು ಅಂತ ಅನ್ನೋದ್ರ ಬಗ್ಗೆ ನಾನು ಹೇಳಿದಿನಲ್ರಿ. ಈಗಾಗಲೇ ಅವರು ನೀವು ಬಹಿರಂಗವಾಗಿ ಯಾರು ಹೇಳಿಕೆ ಕೊಡಬಾರ್ದು ಅಂತ ಹೇಳಿದಾರೆ. ಅದ್ರ ಬಗ್ಗೆ ನಾವು ಏನು ಹೇಳಿಕೆ ಕೊಡಕ್ಕೆ ಅಲ್ಲ, ಅದ್ರ ಬಗ್ಗೆ ನಾವು ವರಿಷ್ಠರ ಜೊತೆಗೆ ಏನ್ ಮಾತಾಡ್ಬೇಕು ಮಾತಾಡ್ತೀವಿ. ಅವ್ರು ಏನ್ ಕೇಳ್ಬೇಕು ಹೇಳಿರ್ತಾನ, ನಾವು ಏನ್ ಹೇಳ್ಬೇಕು ಹೇಳಿರ್ತೀವಿ. ಅಲ್ಲ, ಹೇಳಿದ್ನಲ್ರಿ, ಅವ್ರು ಏನ್ ಕೇಳಿರ್ತಾರ, ನಾವ್ ಏನ್ ಹೇಳ್ಬೇಕು, ಎಲ್ಲಿ ಹೇಳ್ಬೇಕು ಅದ್ರ ಹೇಳಿರ್ತೀವಿ. ಅಲ್ಲ, ಹೇಳಿದಿನಲ್ಲ, ಅವ್ರು ಏನ್ ಕೇಳ್ಬೇಕು ಕೇಳಿರ್ತಾರ, ನಾವ್ ಏನ್ ಹೇಳ್ಬೇಕು ಹೇಳಿರ್ತೀವಿ ಅಂತ. ಕಾರ್ಯಕರ್ತರಿಗೆ ನಿಮ್ಗೆ ಮುಜುಗರ ಆಗ್ಲಕತ್ತದ, ಕೆಲವೊಂದು ಉತ್ತರ ಕೊಡ್ಬೇಕು. ಪಕ್ಷದ ಕಾರ್ಯಕರ್ತರಿಗೆ ಬಹಳಷ್ಟು ಪೇನ್ ಆಗಿರ್ತದೆ. ಅದ ಸರ್, ಆಗಿರುತ್ತೋ ಇಲ್ರಿ? ಅಲ್ಲ, ನಾವು ಒಂದ್ ಮಾತನ್ನ ಮುಗಿಸಿನಿ ಸರ್. ಅದ್ರ ಬಿಟ್ಟು ಅಲ್ಲ, ಒಂದೇ ಅಂಶ, ಈಗ ಅವ್ರ ಹೇಳಿಕೆಗಳನ್ನು ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಹೇಳಿ ವರಿಷ್ಠ ಹೇಳಿದ್ರ ಮ್ಯಾಗ ಸೂಚನೆ ಪಾಲನೆಯನ್ನು ಮಾಡ್ಬೇಕಾಗ್ತದ. ಅದನ್ನ ಮಾಡ್ತಾ ಇದೀವಿ. ಇಷ್ಟೆಲ್ಲ ಹೆಂಗೆ ಸರ್? 40,000 ಕೋಟಿ ಗಟ್ಟಲೆ ಹಗರಣ ಮಾಡ್ಕೊಂಡು ಕಾಂಗ್ರೆಸ್ನವರಿಗೆ ಮಾತನಾಡೋದ್ರೊಳಗೆ ಏನಾದ್ರು ಐತೆ? ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ತಾರೆ, ನಮ್ಮ ಏನೇ ಆರೋಪಗಳಿಗೆ ಎತ್ತೋಕ್ಕಿಂತ ಮೊದಲು ಬಿಜೆಪಿಯವರು ತಮ್ಮದೇ ಪಕ್ಷದ ಶಾಸಕರಿಗೆ ಉತ್ತರ ಕೊಟ್ಟು ಆಮೇಲೆ ಈ ಕಡೆ ಬರಲಿ ಅಂತ ಹೇಳಿ.
ಸರ್, ಸಿದ್ದರಾಮಯ್ಯನವರು ಯಾವ ನೈತಿಕತೆನೂ ಉಳಿದಿಲ್ಲ. ಕಳೆದ ಅಲ್ಲ ಇದರ ಬಗ್ಗೆ ಒಂದು ಮಾತಂತರೂ ಸ್ಪಷ್ಟವಾಗಿ ಹೇಳ್ತೀನಿ. ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರದ ಬಗ್ಗೆ ಯಾವತ್ತೂ ಸಹಿಸ್ಕೊಂಡು ಕೂಡ್ತಕ್ಕಂಥ ಪಕ್ಷ ಅಲ್ವೇ ಅಲ್ಲ. ಅನೇಕ ನಿದರ್ಶನಗಳದಾವು. ಅದು ಹಿಂದೆ ಯಡಿಯೂರಪ್ಪನವ್ರು ಬಂದಂಥ ಆರೋಪ ಬಂದಂಥ ಸಂದರ್ಭ ಇರ್ಬೋದು, ತದನಂತರ ಮೊನ್ನೆ ಮಾಡಾಳು ವಿರೂಪಾಕ್ಷಪ್ಪನವ್ರ ಮೇಲೆ ಬಂದಂಥ ಇರ್ಬೋದು, ಹಿಂದೆ ಲಾಲ್ ಕೃಷ್ಣ ಅದ್ವಾನಿಯವ್ರ ಮೇಲೆ ಬಂದಂಥ ಸಂದರ್ಭದಾಗ ಸ್ವಚ್ಛಂದ ಅವರೇ ರಾಜೀನಾಮೆ ಕೊಡಿ, ಅನೇಕ ನಿದರ್ಶನಗಳು ಅದಾವ ನಮ್ಗೆ. ಅದನ್ನು ಸಹಿಸ್ಕೊಂಡು ಕೂಡ್ತಕ್ಕಂಥದ್ದು ಪಕ್ಷ ನಮ್ಮ ಪಕ್ಷ ಅಲ್ವೇ ಅಲ್ಲ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಕಾಂಗ್ರೆಸ್ದವ್ರು ಮಾಡಿರೋದಲ್ಲ ಸರ್, ನಿಮ್ ಪಕ್ಷದವರೇ ಮಾಡ್ತಾರೆ. ಅದನ್ನೇ ಹೇಳ್ತೀನಲ್ರಿ, ಅವ್ರು ಯಾಕೆ ಮಾಡ್ಯಾರೋ ಯಾಕೆ ಮಾತಾಡ್ಯಾರೋ ಅಂತ ಅನ್ನೋದ್ರ ಬಗ್ಗೆ ಎಲ್ಲನೂ ವರಿಷ್ಠ ಗಮನಿಸ್ತಾರ, ಸೂಕ್ತ ಸಂದರ್ಭದಾಗ ಸೂಕ್ತ ತೀರ್ಮಾನಗಳು ಮಾಡ್ತಾರ ಅಂತ ಹೇಳಿ. ನಾಯಕರು, ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ಮೌನ ಇಷ್ಟೆಲ್ಲ ಮೌನ ವಹಿಸ್ತಾ ಇರೋದು ನೋಡಿದ್ರೆ ಮೌನಂ ಸಮ್ಮತಿ ಲಕ್ಷಣ ಅಂತ ಇದಾರೆ ಕಾಂಗ್ರೆಸ್. ಪರಶುರಾಮ್ಜಿ, ಸಮಯ ಸಂದರ್ಭ ಅವ್ರ ವರಿಷ್ಠ ಎಲ್ಲವೂ ತೀರ್ಮಾನ ಮಾಡ್ತಾರ, ಎಲ್ಲರೂ ಗಮನಿಸಕತ್ತಾರ ಅಂತ ಹೇಳಿದೀನಿ. ಮುಹೂರ್ತದ ಪಂಚಾಂಗರೇ ತೆಗೆದು ಹೇಳ್ರಿ. ಪಕ್ಷಕ್ಕಿಂತ ದೊಡ್ಡವರು ಯಾರು ಅಲ್ಲ, ಪಕ್ಷ ದೊಡ್ಡದು. ಅದು ಸಂದರ್ಭ ಬಂದಾಗ ಅವ್ರು ಏನೇನು ಯಾವ ರೀತಿಯಿಂದ ಆಲೋಚನೆ ಮಾಡ್ಬೇಕು ಮಾಡಿ ಅವ್ರು ತೀರ್ಮಾನ ಮಾಡ್ತಾರ. ನಿಮ್ದು ಕ್ಯಾಲೆಂಡರ್ ಎಂತದ ಗೊತ್ತಾಗ್ಲಿಲ್ಲ. ನಮ್ಮ ಕ್ಯಾಲೆಂಡರ್ ಏನಿರ್ಬೇಕು ಅತ್ಯಂತ ಸ್ಪಷ್ಟವಾಗಿ ಅದ. ಅದೇ ಕಾರಣಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ನಮ್ಮ ಸರ್ ವಾಗ್ದಾಳಿ ಮಾಡಿದ್ರು, ನಿರಾಣಿ ಅವರು ವಾಗ್ದಾಳಿ ಮಾಡಿದ್ರು, ಎಲ್ಲಾರು ವಾಗ್ದಾಳಿ ಮಾಡಿದ್ರು, ಪರಸ್ಪರ ಇರ್ತದ. ಒಂದು ಕುಟುಂಬದೊಳಗನೆ ಇರ್ತದ, ಒಂದು ಪಕ್ಷದೊಳಗ ಒಂದು ದೊಡ್ಡದಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಹೊರಗಡೆ ಬರಬಾರ್ದು ಅಲ್ಲ. ಎಲ್ಲ ಇರ್ತದ, ಒಂದು ಸಣ್ಣದಾಗಿ ಕುಟುಂಬದಾಗನ ಇರ್ತದ, ಒಂದು ದೊಡ್ಡದಾಗಿರ್ತಕ್ಕಂಥ ರಾಜಕೀಯ ಪಕ್ಷ. ಅಲ್ಲಿಗೆ ಕೆಲವೊಂದಷ್ಟು ಇರ್ತಾವು, ಭಿನ್ನ ಅಭಿಪ್ರಾಯಗಳು ಇರ್ತಾವು. ಅವು ಬೇರೆ ಬೇರೆ ವಿಚಾರ ಸಂದರ್ಭದಾಗ ಯಾರ್ಯಾರು ಏನೇನು ಹೇಳಬೇಕು ಏನೇನು ಮಾತಾಡ್ಬೇಕು ಅವ್ರು ಮಾಡ್ತಾರೆ. ಜನ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನಂಗಾಗ್ಯದ ಪರಿಸ್ಥಿತಿ ಅಂತ ಮಾತಾಡ್ತಾರೆ. ಅಲ್ಲ, ಈ ಬೇರೆ 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 ಸಂದರ್ಭದೊಳಗೂ ಇದನ್ನು ಮಾತಾಡ್ತಿರ್ತಾರೆ. ಅದನ್ನ ಮೀರಿನೂ ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ದೇಶದಲ್ಲಿ ನಾವು ಅಧಿಕಾರದ ಚುಕ್ಕಾಣಿ ಹಿಡ್ತಾ ಇದ್ದೀವಿ. ಅನೇಕ ರಾಜ್ಯಗಳ ಚುನಾವಣೆ ಬಂದಂಥ ಸಂದರ್ಭದಾಗ ಕೂಡ ಫಲಿತಾಂಶ ನಮ್ಮ ಪರವಾಗ್ಯದ, ಜನರಿಗೆ ಸ್ಪಷ್ಟವಾಗ್ಯದ, ನಮ್ಮ ನೇತೃತ್ವ ಸ್ಪಷ್ಟವಾಗ್ಯದ, ನಮ್ಮ ಗೊತ್ತು ಗುರಿ ಸ್ಪಷ್ಟವಾಗ್ಯದ. ದೇಶದ ಅಭಿವೃದ್ಧಿ ನಮ್ಮದು ಏನಿದ್ದು, ದೇಶದ ಅಭಿವೃದ್ಧಿ, ಸ್ವಚ್ಛ ಆಡಳಿತ, ಪ್ರಾಮಾಣಿಕ ಆಡಳಿತ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಬೆಳಬಿ ಸಾಹೇಬರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹೀಗಾಗಿ ಈಗ ಸಿದ್ದರಾಮಯ್ಯನವರು 2 ತಿಂಗಳ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಏನೆಲ್ಲ ಆಶ್ವಾಸನೆಗಳು ಕೊಟ್ಟರು, ಏನೆಲ್ಲ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಇವತ್ತು ಯಾವ ಗ್ಯಾರಂಟಿಗಳು ಏನು ಉಳಿದವು? ಇವತ್ತು ಆ ಗ್ಯಾರಂಟಿಗಳು ನಿಮ್ಮದೇ ಆರೋಪ ಬಿಡ್ತೀರಿ ಕಾಂಗ್ರೆಸ್ ಅವ್ರು ಅದನ್ನೇ ಹೇಳ್ತಾ ಇರೋದು. ನಿಮ್ಮ ಆರೋಪಗಳನ್ನ ನಿಮ್ಮ ಪಕ್ಷದ ಶಾಸಕರಿಗೆ ಉತ್ತರ ಕೊಟ್ಟು ಮುಂದಕ್ಕೆ ಬರ್ರಿ ಅಂತ ನಾನು ಹೇಳಕತ್ತೀನಿ ಸರ್. ಅದೊಂದು ಒಬ್ರು ಶಾಸಕರು ಮಾತಾಡ್ರಂತ ಕಾರಣಕ್ಕೆ ಅದನ್ನೇ ಕಾರಣಕ್ಕೆ ಇಟ್ಟುಕೊಂಡೇ ಈ ಪಕ್ಷದವರು ಒಂದ ಸ್ಪಷ್ಟವಾಗಿ ಹೇಳಿನ ಪದೇ ಪದೇ ಎಷ್ಟು ನೀವು 10 ಸಾರಿ ಕೇಳಿದ್ರು ಅದರೇ ಉತ್ತರ ಸರ್. ಪರ್ಸಂಜೆ ನೋಡ್ರಿ, ಅದು ಗಂಭೀರ ಜನ ಅಲ್ಲ, ಅದು ಗ್ಯಾರಂಟಿಗಳ ಬಗ್ಗೆ ಅದು ಗಂಭೀರ ವಿಷಯ. ಈ ನಾಳೆ ರಾಜ್ಯ ಸರ್ಕಾರ ಅದಕ್ಕೊಂದು ಕಮಿಟಿ ರಚನೆ ಮಾಡಿದೆ, ಉತ್ತರ ಕೊಡ್ರಿ ಅಂತ ಹೇಳಿದ್ರೆ ನಾಳೆ ಪ್ರಧಾನಮಂತ್ರಿ ಬರ್ತಾರೆ ಇಲ್ಲಿ ಪ್ರಚಾರಕ್ಕೆ. ನೀವು ಅದನ್ನ ಅಜೆಂಡಾ ಹಿಡ್ಕೊಂಡು ಕೂತಾಗ ಏನು ಉತ್ತರ ಕೊಡ್ತೀವಿ? ನೀವು ತನಿಖೆಗೆ ಒಳಪಡಿಸ್ರಿ ಅಂತ ಹೇಳ್ತೀವಿ ನಾವು. ಯಾವ್ಯಾವ್ದು ಆರೋಪ ರಚನೆ ಆಗಿದೆ ಸರ್ ಆಲ್ರೆಡಿ. ಆಯ್ತು, ಅದ್ರ ಬಗ್ಗೆ ಹೇಳಿಕೆಗಳನ್ನ ತೋಳಿ ಏನೇನು ತೋಳಿ ಎನ್ಕ್ವೈರಿ ಮಾಡ್ರಿ, ಯಾರ್ಯಾರು ತಪ್ಪಿಸ್ತಾರ ಏನಂತ ತಗೋರಿ. ಯಾವತ್ತೂ ಅದನ್ನ ನಾವು ಉದಾಹರಣೆಗೆ ಹೇಳಿದಾರೆ. ಹಿಂದ ಯಡಿಯೂರಪ್ಪನವ್ರ ಮ್ಯಾಗನೇ ಆರೋಪ ಬಂದಾಗ ಕೂಡ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ತದನಂತರ ಕೋರ್ಟ್ ಎಲ್ಲಾನು ಚರ್ಚೆ ಮಾಡಿ ತೀರ್ಮಾನ ಮಾಡಿತು. ಅದರೊಳಗೆ ಅವ್ರದ್ದು ಏನೂ ಅಂಶ ಇಲ್ಲ ಅಂತನ್ನುವಂಥದ್ರ ಬಗ್ಗೆ. ತಂತ ಮಾಡಾಳು ವಿರೂಪಾಕ್ಷಪ್ಪನವ್ರಿಗೆ ಅವ್ರಿಗೆ ಟಿಕೆಟು ಕೊಡಲಿಲ್ಲ. ನಾವು ಆರೋಪ ಬಂದಾಗ ಅದು ಸಮರ್ಥನೆ ಮಾಡ್ಕೊಂಡಿಲ್ಲ. ಬೇರೆ ಪಕ್ಷಗಳು ಎಷ್ಟೇ ಆರೋಪಗಳು ಮಾಡಿ ಕುಂದು ಇಡೀ ದೇಶ ಶಂಕ ಹೊಡೆದ್ರು ಸದ್ಯಕ್ಕೆ ಅವ್ರನ್ನೇ ಏನೆಲ್ಲ ಸ್ಥಾನಮಾನಗಳು ಕೊಟ್ಟು ಇಟ್ಕೊಂಡು ಮುನ್ನಡೆಸ್ತದ. ಆದ್ರೆ ನಮ್ಮ ಪಾರ್ಟಿ ಅಂದು ಸಹಿಸ್ಕೊಂಡಿಲ್ಲ, ಸಹಿಸ್ಕೊಳ್ಳೋದು ಇಲ್ಲ ಸರ್. ನಾ ಹೇಳಿದ್ನಲ್ಲ, ಅದನ್ನ ಸಹಿಸ್ಕೊಳ್ಳಂಗಿಲ್ಲ. ಅದ ಸಹಜ. ಸರ್ಕಾರ ಪದಾಧಿಕಾರಿಗಳ ಸಭೆಯಲ್ಲಿ ಯತ್ನಾಳ್ರಿಗೆ ಕಾಂಗ್ರೆಸ್ ಸುಪಾರಿ ಕೊಟ್ಟಿದೆ ಅಂತ ಹೇಳಿದ್ರೆ ಚರ್ಚೆ ಆಗಿರೋದು. ಅದಕ್ಕೆ ಹೇಳಿದ್ನಲ್ರಿ, ಇವು ಎಲ್ಲದರ ಬಗ್ಗೆ ವರಿಷ್ಠರು ಎಲ್ಲಾನು ಗಮನಿಸಕತ್ತಾರ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾ ಹೇಳಿದೀನಿ. ನೀವು ಇನ್ನೂ 10 ಸಾರಿ ಕೇಳಿದ್ರು 10 ಸಾರಿ ಇದೇ ಉತ್ತರ ಕೊಡ್ತೀನಿ ಸರ್. ನಾವು ಅದು ನಮ್ಮ ಕೈಯಾಗಿಲ್ಲ. ಅದು ಏನಿದ್ರು ಸತ್ಯಕ್ಕೆ ಹೈಕಮಾಂಡೇ ಮಾಡಬೇಕು.
ಅವರೊಬ್ಬರು ಶಾಸಕರು, ಅದು ಪಕ್ಷದ ಇದ್ರೊಳಗೆ ಅದು ಹೈಕಮಾಂಡ್ದವ್ರು ತೀರ್ಮಾನ ಮಾಡ್ತಾರೆ. ಅಲ್ಲ ಅವರು ಹೇಳಿರ್ತಕ್ಕಂಥ ಉಚ್ಚಾಟನೆ ಮಾಡಿದ ಮ್ಯಾಗ ಇನ್ನೂ ನಾ ಹೇಳ್ತೀನಿ ಅಂತ ಮಾತನ್ನ ಹೇಳಿದ್ದಾರೆ. ಅದು ಏನ್ ಹೇಳ್ತಾರೋ ನಾನು ಒಂದು ಮಾತು ಹೇಳಿನಿ ಸರ್, ಪಕ್ಷಕ್ಕಿಂತ ವ್ಯಕ್ತಿಗಳು ಯಾರು ದೊಡ್ಡವರಲ್ಲ, ಪಕ್ಷ ದೊಡ್ಡದು, ಪಕ್ಷ ದೊಡ್ಡದು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.